ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಹಾಲಕ್ಷ್ಮೀಪುರಂ ವಾರ್ಡ್ನಲ್ಲಿರುವ ಗೆಳೆಯರ ಬಳಗದ ನೂತನ ನವೀಕೃತ ಉದ್ಯಾನವನ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಜನಪ್ರಿಯ ಶಾಸಕರಾದ ಶ್ರೀಯುತ ಕೆ. ಗೋಪಾಲಯ್ಯ ಪಾಲ್ಗೊಂಡು ನೂತನ ಉದ್ಯಾನವನವನ್ನು ಉದ್ಘಾಟಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಿದರು. ನಂತರ ಮಾತನಾಡಿದ ಶಾಸಕರು, ಈ ಭಾಗದ ನಿವಾಸಿಗಳ ಬಹುದಿನಗಳ ಬೇಡಿಕೆಯಾಗಿತ್ತು ಉಚಿತ ಪಾರ್ಕ್ ನಿರ್ಮಿಸಿಕೊಡುವಂತೆ ಕೇಳಿದ್ದರು. ಹೀಗಾಗಿ ಇಂದು ಪಾರ್ಕ್ ಲೋಕಾರ್ಪಣೆಯಾಗಿದೆ ಮತ್ತು ಈ ಪಾರ್ಕ್ನಲ್ಲಿ ಅತ್ಯುತ್ತಮ ವಾಕಿಂಗ್ ಟ್ರ್ಯಾಕ್ ನಿರ್ಮಿಸಲಾಗಿದೆ. ಹಿರಿಯ ನಾಗರಿಕರಿಗಾಗಿ ವಿಶ್ರಾಂತಿ ಕುಟೀರ ಮತ್ತು ಆಸನ ವ್ಯವಸ್ಥೆ, ಯೋಗಾಸನ, ಧ್ಯಾನ, ನಡಿಗೆ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ನಾಗರಿಕರು ತಮ್ಮ ಉತ್ತಮವಾದ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಜೊತೆಗೆ ಪಾರ್ಕನ್ನು ಸರಿಯಾಗಿ ಬಳಸಿಕೊಂಡು ಎಲ್ಲರಿಗೂ ಮಾದರಿಯಾಗಬೇಕು ಎಂದು ಶಾಸಕ ಗೋಪಾಲಯ್ಯ ಕರೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ, ವಾರ್ಡ್ ಅಧ್ಯಕ್ಷ ಹೇಮಂತ್ ಕುಮಾರ್, ಸ್ಥಳೀಯ ಮುಖಂಡರುಗಳಾದ ಎನ್. ಜಯರಾಮ್, ರೈಲ್ವೆ ನಾರಾಯಣ್, ವೆಂಕಟೇಶ್ ಮೂರ್ತಿ, ಎನ್. ವೆಂಕಟೇಶ್, ಶಿವಾನಂದ ಮೂರ್ತಿ, ರಘು ನಾಗರಾಜ್, ಷಡಕ್ಷರಿ ನಾರಾಯಣ, ಮಹಿಳಾ ಮುಖಂಡರಾದ ಯಶೋಧ ನಾರಾಯಣ ಸೇರಿದಂತೆ ಹಲವರು ಪಾಲ್ಗೊಂಡು ಪಾರ್ಕ್ ಲೋಕಾರ್ಪಣಾ ಸಮಾರಂಭಕ್ಕೆ ಸಾಕ್ಷಿಯಾದರು. ಜಯರಾಮನ್ ಅವರಿದ್ದಾರೆ, ವೆಂಕಟೇಶ್ ಮೂರ್ತಿ ಇದ್ದಾರೆ, ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ ಅವರು ಇದ್ದಾರೆ, ಹೇಮಾ ಅವರು, ಶ್ರೀಮತಿ ನಾರಾಯಣ್ ಅವರು, ನಮ್ಮ AGB ಲೇಔಟ್ನ ಎಲ್ಲ ನನ್ನ ಸಹೋದರಿಯರು, ಮುನೇಶ್ವರ ಬ್ಲಾಕ್ನ ಸತ್ಪತಿಪುರದ ಎಲ್ಲ ಸಹೋದರಿಯರು, ಹಿರಿಯರು ಎಲ್ಲರೂ ಇದ್ದೀನಿ. ನಮ್ಮ ಎಲ್ರಿಗೂ ಹಿರಿಯರಾದ ನಮ್ಮ ಪ್ರಭು ಸಾರ್ ಇದ್ದಾರೆ, ನಮ್ಮ AGB ಬಡಾವಣೆ ಅಸೋಸಿಯೇಟ್ನ ಎಲ್ಲ ಪದಾಧಿಕಾರಿಗಳು, ಎಲ್ಲ ನಮ್ಮ ಆತ್ಮೀಯರು, ಸ್ನೇಹಿತರುಗಳು ಎಲ್ಲರೂ ಇದ್ದಾರೆ. ಬಹಳ ವರ್ಷದಿಂದ ನಡೆಯುತ್ತಿದ್ದಂಥ ಈ ಪಾರ್ಕನ್ನ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದಲ್ಲಿ ನಮ್ಮ AGB ಬಡಾವಣೆ, ಮುನೇಶ್ವರ ಬ್ಲಾಕು, ಶ್ರೀರಾಮನಗರ ಅನೇಕ ಜನ
ಮತ್ತು ಸರಸ್ವತಿಪುರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಹಿರಿಯರು, ವಿಶೇಷವಾಗಿ ಮಹಿಳೆಯರು ಇದು ಚೆನ್ನಾಗಾಗಬೇಕು ಅಂತಕ್ಕಂಥ ಒಂದು ಒತ್ತಾಯ ಇತ್ತು. ಅದರಿಂದ ಎಲ್ಲೆಲ್ಲಿ ಬಡಾವಣೆ ಪಾರ್ಕ್ಗಳಿದೆ ಎಲ್ಲವೂ ಇದಾಗಬೇಕು. ಇದ್ರ ಜೊತೆಗೆ ಇನ್ನೂ 3 ಪಾರ್ಕ್ ತಂದಿದ್ದೇನೆ. ಇದೇ ರೀತಿ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಉದ್ದೇಶದಿಂದ ಆಂಜನೇಯ ದೇವಸ್ಥಾನದ ಪಾರ್ಕು, ಉಷಾ ಪಾರ್ಕು, ಕಿರ್ಲಸ್ಕರ್ ಪಾರ್ಕನ್ನು ಈ ಬಜೆಟ್ನಲ್ಲಿ 5 ಕೋಟಿ ರೂಪಾಯಿ ಅಂತ, ಆಂಜನೇಯ ದೇವಸ್ಥಾನಕ್ಕೆ ಸುಮಾರು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಸರ್ಕ್ಯುಲರ್ ಪಾರ್ಕ್ ಮಾಡಿದೀವೋ ಅದೇ ಮಾದರಿಯಲ್ಲಿ ಅದನ್ನು ಮಾಡಬೇಕು ಅಂತ ಉದ್ದೇಶಕ್ಕೆ ಅದನ್ನು ತಂದಿದ್ದೇನೆ. ಉಷಾ ಪಾರ್ಕ್ ಶಂಕರ್ ಮಠದ ಕಿರ್ಲಸ್ಕರ್ ಪಾರ್ಕು ಇದನ್ನೆಲ್ಲ ಸೇರಿ ಒಂದು 3-4 ಪಾರ್ಕ್ಗಳನ್ನು ಈ ವರ್ಷದಲ್ಲಿ ಸೇರಿಸ್ಕೊಂಡಿದ್ದಾರೆ. ಚೆನ್ನಾಗಿ ಪಾರ್ಕ್ ಇದ್ದರೆ ನಮ್ಮ ಜನ ಬೇರೆ ಕಡೆಯಲ್ಲಿ ಹೋಗಲ್ಲ, ಇಲ್ಲೇ ಇರ್ತಾರೆ ಅಂತಕ್ಕಂಥ ಉದ್ದೇಶದಿಂದ. ಜೊತೆಗೆ ಈ ಬೋರ್ನಲ್ಲಿ ನೀರಿದೆ. ಈಗ ನಮ್ಮ ಕಂಡಕ್ಟರ್ಗೆ ಹೇಳಿದ್ದೇನೆ, ಈ ರಸ್ತೆಗೆ ಎಲ್ಲ ಮನೆಗೂ ಬೋರ್ ನೀರು ಕೊಡೋದಕ್ಕೂ ಹೇಳಿದ್ದೇನೆ. ಎಲ್ಲಿ ಎಷ್ಟು ನೀರಿದೆ ನೋಡಿ, 1 ವರ್ಷಕ್ಕೂ 2 ವರ್ಷಕ್ಕೂ 3 ವರ್ಷಕ್ಕೂ ಬೋರ್ ವ್ಯವಸ್ಥೆನೂ ಮಾಡ್ಕೊಡ್ಬೇಕು. ಏನಾದ್ರು ಸಮಸ್ಯೆ ನಾನೇ ಎಲ್ಲೆಲ್ಲಿ ಪ್ರಾರಂಭ ತಗೊಂಡಿದ್ದೇನೆ. ಯುದ್ಧದ ಸಂದರ್ಭದಿಂದ ಪ್ರಾರಂಭ ಮಾಡಿದ್ರು 1 ತಿಂಗಳು ಮುಂಚೆನೆ. ಈಗ ರೇಟ್ ಏನಾಗಿದೆ, 45,000 ರೂಪಾಯಿ ಇದ್ದಿದ್ದು 85,000 ರೂಪಾಯಿ ಟನ್ ಆಗಿರೋದ್ರಿಂದ ಚಾರ್ನ ನಿಲ್ಲಿಸೈತೆ. ಇನ್ನೊಂದು 15 ದಿನದಲ್ಲಿ ಅದೇನಾದ್ರು ಕಡಿಮೆ ಆಯಿತು ಅಂದರೆ ಎಲ್ಲೆಲ್ಲಿ ಇಡೀ ಕ್ಷೇತ್ರದಲ್ಲಿ ಸುಮಾರು ಒಂದು 50-60 ಕೋಟಿ ರೂಪಾಯಿದು ಟಾರ್ಗೆಟ್ ತಗೊಂಡಿದ್ದೀನಿ. ಇಲ್ಲಿ ಓಡಾಡ್ತಾ ಇದ್ದಾಗ ಪಾರ್ಕ್ ತುಂಬ ಹದಗೆಟ್ಟಿತ್ತು. ಸರಿ, ಇಲ್ಲಿರೋರೆಲ್ಲ ಅಕ್ಕಪಕ್ಕದವರೆಲ್ಲ ಈ ಪಾರ್ಕ್ನ ಕ್ಲೀನ್ ಮಾಡಿಸಿ ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಯಶೋಧ ನಾರಾಯಣ ಅವರು ಮತ್ತು ಗೋಪಾಲಣ್ಣ ಹೇಮಕ್ಕ ಅವರೆಲ್ಲ ಸೇರಿ ಇವಾಗ ಈ ಪಾರ್ಕ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇದು ಇಲ್ಲಿ ನೋಡಿ ಅಕ್ಕಪಕ್ಕದವರೆಲ್ಲ ಪಾರ್ಕ್ ನೋಡಿದ ತಕ್ಷಣವೇ ನಾವು ನಾಳೆಯಿಂದಾನೇ ಶುರು ಮಾಡೋಣಪ್ಪ, ಪಾರ್ಕ್ ವಾಕ್ ಮಾಡೋಣ ಅನ್ನೋ ಥರ ಆಗಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಸ್ಕಾರ, ನಾನು ನಂಜಮ್ಮ ಅಂತ ಇದೇ ಏರಿಯಾದಲ್ಲಿ ಇಲ್ಲೇ ಇರೋ ಪಕ್ಕದಲ್ಲಿ ಮನೆ ಇದೆ. ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಗೋಪಾಲಯ್ಯನವ್ರಿಗೆ, ನಾವು ಯಶೋಧಮ್ಮರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಅವರು ದೊಡ್ಡ ಮನಸ್ಸು ಮಾಡಿ ನಮಗೆ ನೀಟಾಗಿ ಪಾರ್ಕ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಇವತ್ತು ಬೆಳಗ್ಗೆ ಜಾವ ಇವತ್ತು ಪಾರ್ಕ್ ಬಂದು ಸುಮಾರು ವರ್ಷದಿಂದ ಇದೆ. ಜನ ಎಲ್ಲ ಏನು ಮಾಡಿದ್ರು, ಸರಿಗಿಲ್ಲ, ಸ್ವಲ್ಪ ಹಾಳಾಗಿದೆ ಅಂತೇಳಿ ಗೋಪಾಲಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದನ್ನು ಪರಿಗಣಿಸಿ ಗೋಪಾಲಣ್ಣವರು ಎಲ್ಲ ಸುಗತ್ಯವಾಗಿ ಎಲ್ಲ ಚೇರ್ಗಳು ಮತ್ತು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೀವು ಓಡಾಡೋಕ್ಕೆಲ್ಲ ಚೆನ್ನಾಗಿ ಆಗಿದೆ ಅಂತೇಳಿ ನಾನು ಖುಷಿ ಪಡ್ತೀನಿ. ಇವತ್ತು ಓಪನಿಂಗ್ ಇದೆ. ಇವತ್ತು ಗೋಪಾಲಣ್ಣ ಹೇಮಕ್ಕವ್ರು ಬರ್ತಾರೆ. ಅವ್ರ ನೇತೃತ್ವದಲ್ಲಿ ಒಳ್ಳೊಳ್ಳೆ ಕೆಲಸ ಆಗುತ್ತೆ. ಇದು ತುಂಬ ದಿನದಿಂದ ಈ ಬಡಾವಣೆಯಲ್ಲಿರೋ ಅವರೆಲ್ಲ ಕೇಳ್ಕೊಂಡಿದ್ರು, ಸ್ವಲ್ಪ ಹೇಳಿ ರೆಡಿ ಮಾಡಿಸಿ ಅಂತ. ಅದರಿಂದ ನೋಡಿ ನಮ್ಮ ಹೆಣ್ಮಕ್ಳಿಗೆಲ್ಲ ಓಡಾಡೋಕ್ಕೆ ಅನುಕೂಲ ಆಯಿತು. ನಮ್ಮ ಗೋಪಾಲಣ್ಣಂಗೆ ಧನ್ಯವಾದಗಳು ಹೇಳ್ತೀನಿ. ತುಂಬ